ನಮಸ್ಕಾರ ಎಲ್ಲರಿಗೂ. ಮಾರ್ಕೆಟಲ್ಲಿ 4,000 ಕೊಟ್ಟು 5,000 ಕೊಟ್ಟು ಕನಕಾಂಬರ ತರೋ ಬದಲು ಈ ಥರ ಪ್ಲ್ಯಾಸ್ಟಿಕ್ ಹೂವು ಇಟ್ಟು ಹೇಗೆ ದೇವಿನ ಅಲಂಕಾರ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮನೇಲಿರೋ ಮುಖವಾಡ ಬಂದು 12 ಇಂಚಿಂದು. ಸೊ ಕೆಲವರಿಗೆ ಹೇಗೆ ಅಂದರೆ ಸ್ವಲ್ಪ ದೊಡ್ಡದಿರೋ ಮುಖವಾಡಗಳನ್ನು ತೆಂಗಿನಕಾಯಿಗೆ ಕಟ್ಟೋದು ತುಂಬಾ ಕಷ್ಟ. ಸೊ ನಂತರ ಯಾರೆಲ್ಲ ಕಷ್ಟಪಡ್ತಾ ಇದ್ದೀರೋ ಈ ಸಿಂಪಲ್ ಟ್ರಿಕ್ನ ಟ್ರೈ ಮಾಡಿ. ಅದೇನಪ್ಪ ಅಂತ ಅಂದರೆ ವುಡನ್ ಸ್ಟಿಕ್ಕು. ಸೊ ನಮಗೆ ತಿಳಿದಿರೋ ಥರ ನಮ್ಮ ವುಡನ್ ಸ್ಟಿಕ್ಕು ನಮ್ಮ ಈ ಫರ್ನಿಚರ್ ಅಂಗಡಿನಲ್ಲಿ ಇಲ್ಲಾಂದರೆ ಕಾರ್ಪೆಂಟರ್ ಯಾರು ಕೆಲಸ ಮಾಡ್ತಾಯಿರ್ತಾರೋ ಅವ್ರ ಹತ್ರ ಒಂದು 2 ಇಂಚು ಇಲ್ಲ 1.5 ಇಂಚು ಸ್ಟಿಕ್ಕು ನಿಮಗೆ ಬೇಕಾಗಿರೋ ಹಾಗೆ ಕಟ್ ಮಾಡಿಸ್ಕೊಂಡು ಬನ್ನಿ. ಸೊ ಈ ಥರ ನಾನು ಒಂದು ದೊಡ್ಡ ಸ್ಟಿಕ್ ತೊಗೊಂಡು ನನಗೆ ಬೇಕಾಗಿರೋ ಹಾಗೆ ದಾರಗಳನ್ನು ಕಟ್ಕೊಂಡಿದ್ದೀನಿ. ಸೊ ಮೇಲುಗಡೆ ಒಂದು ಕಿರೀಟದಿಂದ ಒಂದು ದಾರ, ಆಮೇಲೆ ನಂತರ ಎಲ್ಲಿಗೆ ಬೇಕೋ ಅಲ್ಲಿ ದಾರ ಕಟ್ಕೊಳ್ಳಿ. ಈ ಥರ ಮಾರ್ಕೆಟಲ್ಲಿ ನಮಗೆ ಪ್ಲಾಸ್ಟಿಕ್ ಹೂವು ಸಿಗುತ್ತೆ. ಸೊ ಈ ಥರ ಪ್ಲಾಸ್ಟಿಕ್ ಹೂವನ್ನು ದೂರ ಮಣಿಗಳನ್ನು ಹಾಕಿ ಕಟ್ಟಿರೋದನ್ನು ನೋಡಿಕೊಂಡು ತಗೊಳ್ಳಿ. ಎಲ್ಲಿ ದಿಂಡಾಗಿ ಇರುತ್ತೋ ಅಂಥ ಹೂವನ್ನು ಮಾತ್ರ ಖರೀದಿಸಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಮೇಲುಗಡೆ ಇರೋದನ್ನು ಫಸ್ಟ್ ಪ್ಲಸ್ ಆಗಿ ಒಂದು ವುಡನ್ ಸ್ಟಿಕ್ಕನ್ನು ನಾನು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ಒಂದು ದಾರ ಕಟ್ಕೊಳ್ತಾ ಇದ್ದೀನಿ, ಮೇಲುಗಡೆಯಿಂದನೂ ಒಂದು ದಾರ ಕಟ್ಕೊಂಡಿದ್ದೀನಿ. ಹೂವು ಮುಂದೆ ಕಾಣಿಸೋ ರೀತಿಯಾಗಿ ಫಸ್ಟು ಸೆಟಪ್ ಮಾಡ್ಕೊಳ್ಳಿ. ಆ ಸೆಟಪ್ ಮಾಡ್ಕೊಂಡಾದಮೇಲೆ ಇರೋ ದಾರಗಳನ್ನು ಕಟ್ಕೊಳ್ಳಿ. ಸೊ ಹೀಗೆ ಕಾಣುತ್ತೆ. ಸೊ ಎರಡು ದಿಂಡನ್ನು ನಾನು ಇಟ್ಟಿರೋದಕ್ಕೆ ಇದು ನೋಡಿ ಎಷ್ಟು ಮುದ್ದಾಗಿ ಕಾಣ್ತದೆ ಅಂತ. ಸೊ ನಾನಿನ್ನು 2 ದಿಂಡುಗಳನ್ನು ಇಟ್ಕೊಂಡಿದ್ದೀನಿ. ಆ 2 ದಿಂಡುಗಳನ್ನು ನಾನು ಇವಾಗ ಮತ್ತೆ ಇನ್ನೊಂದು ಲೇಯರಾಗಿ ನಾನು ಇದನ್ನು ಜೋಡಿಸ್ತಾ ಇದ್ದೀನಿ. ಇಲ್ಲಿ 4 ದಿಂಡುಗಳನ್ನು ನಾನು ಜೋಡಿಸಿ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ದೇವಿ ಮುಖ ಇನ್ನಷ್ಟು ಅಲಂಕೃತಳಾಗ್ತಾಳೆ, ಅದನ್ನು ನೀವೇ ನೋಡಬಹುದು. ಸೊ ಒಂದು ಏನು ಅಂದರೆ ಫುಲ್ಲು ಪ್ಲೇನ್ ಇರುವಂಥ ಕನಕಾಂಬರೆಯನ್ನು ನಾನು ತೊಗೊಂಡಿದ್ದೆ. ಇನ್ನೊಂದು ವಿತ್ ಗ್ರೀನ್ ಪೆಟಲ್ಸ್ ಇರುವಂಥ ಕನಕಾಂಬರೆಯನ್ನು ನಾನಿಲ್ಲಿ ತೊಗೊಂಡಿದ್ದೆ. ನಿಮಗೆ ಬೇಕಿದ್ರೆ ಫುಲ್ಲು ಪ್ಲೇನ್ ಇರೋವಂಥದ್ದು ಬೇಕಾದರೂ ತೊಗೊಳ್ಳಿ. ಇದೂ ಅದೇ ಥರ ಮೇಲೆಗಡೆ ಕಟ್ಟಿರೋ ದಾರಕ್ಕೇ ಅದನ್ನು ಜಾಯಿನ್ ಮಾಡಿದೆ. ಕೆಳಗಡೆ ತೊಗೊಂಡು ಬಂದು ಇವಾಗ ಅದನ್ನು ಅದರ ಪಕ್ಕದಲ್ಲೇ ಇಟ್ಟು ಜಾಯಿನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಿಂದೆ ಕ್ಲಮ್ಸಿ ಕಾಣಿಸಿದ್ರೂ ಪರವಾಗಿಲ್ಲ. ಸೊ ಮುಂದೆ ನೀಟಾಗಿ ಬಂದು ಅದು ಪಕ್ಕದಲ್ಲಿ ಕೂರೋ ಥರ ನಾವು ಕಟ್ಕೊಳ್ಬೇಕು. ಈ ಥರ ಕಟ್ಕೊಂಡ್ರೆ ನೀವು ಮಾರನೇ ದಿನ ಏನೆಲ್ಲ ರೆಡಿ ಮಾಡಿ ಹೂವು ಹಾಕಿದ್ರೂ ಕೂಡ ಇದು ಅಲ್ಲಾಡಲ್ಲ, ಇದು ಜರುಗಲ್ಲ. ಸೊ ಇದು ಪಕ್ಕನೇ ಇರುತ್ತೆ. ಪ್ಲಸ್ ನಿಮಗೆ ಕೊಟ್ಟಿರೋ ಈ ಸ್ಟಿಕ್ಕಿಂದ ಅದು ತುಂಬ ನೀಟಾಗಿ ಕೂತಿರುತ್ತೆ, ನಿಮಗೆಲ್ಲೂ ಡಿಸ್ಟರ್ಬ್ ಆಗದೇ ಇರೋ ಥರ ಇದೆ. ಸೊ ನಾನಿಲ್ಲಿ ಕೆಳಗಡೆ ಏನು ವುಡನ್ ಸ್ಟಿಕ್ಕು ನಿಮಗೆ ಕಾಣ್ತಾ ಇದೆಯೋ ಆ ಸ್ಟಿಕ್ಕು ಫುಲ್ಲಾಗಿ ಬಿಂದಿಗೆ ಒಳಗೆ ಇರುವ ಅಕ್ಕಿ ಒಳಗೆ ಹೊರಟೋಗುತ್ತೆ. ಸೊ ಈ ಥರ ಕೂರಿಸೋದ್ರಿಂದ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಸ್ಟಿಫ್ನೆಸ್ ಕೊಡುತ್ತೆ. ಪ್ಲಸ್ ನಿಮಗೆ ಮೇಲೆಗಡೆ ತುಂಬ ಜನ ಬಿಂದಿಗೆಗೆ ನೀರು ಹಾಕಿ ಇಡ್ತೀರ. ಸೊ ನಾನು ನೀರು ಹಾಕಲ್ಲ, ಅಲ್ಲಿ ಅಕ್ಕಿನೇ ಹಾಕೋದ್ರಿಂದ ನನಗೆ ಈ ಸ್ಟಿಕ್ಕು ನೀಟಾಗಿ ಅದರಲ್ಲಿ ಕೂತ್ಕೊಳ್ಳುತ್ತೆ. ನಿಮಗೆ ಒಡವೆಗಳು ಬೇಕು ಅಂತ ಹೇಳಿದ್ರೆ, ದೇವಿಯ ಮುಖಕ್ಕೆ ಅಲಂಕಾರಗಳು ಮಾಡಬೇಕು ಅಂದರೆ ಈ ಥರ ಸ್ಟಿಕಾನ್ ಅಂತ ಒಂದು ಗಮ್ ಸಿಗುತ್ತೆ. ಇದು ನೀವು ಎಳೆದಷ್ಟು ರಬ್ಬರ್ ಥರ ಬರುತ್ತೆ. ಇದನ್ನು ಉಂಡೆಗಳ ಥರ ಮಾಡಿ ನಿಮಗೆ ಜುವೆಲ್ಸನ್ನು ಎಲ್ಲೆಲ್ಲಿ ಬೇಕು, ನೆಕ್ಲೆಸ್ ಬೇಕಿದ್ದರೆ, ವಾಲೆಗಳು ಬೇಕಿದ್ದರೆ ಈ ಥರ ಉಂಡೆಗಳನ್ನು ಮಾಡಿ ಅದನ್ನು ನೀವು ಸ್ಟಿಕ್ ಮಾಡುವುದು. ಈ ಥರ ಸ್ಟಿಕಾನ್ ಯೂಸ್ ಮಾಡೋದ್ರಿಂದ ಇದು ಗಮ್ಮು ತುಂಬಾ ಚೆನ್ನಾಗಿ ಮೆಟಲ್ ಮೇಲೆ ಪ್ಲೇಸ್ ಆಗುತ್ತೆ. ನೀವು ಬೆಳ್ಳಿ ಮೇಲೆ ಆದ್ರೂ ಏನಾದರೂ ಅಲಂಕಾರ ಮಾಡಬೇಕು ಅಂದರೆ ಇದನ್ನೇ ಯೂಸ್ ಮಾಡಿ. ಬೇರೆ ಡಬಲ್ ಟೇಪ್ ಗಮ್ ಆಗಿರ್ಬೋದು, ಯಾವುದು ಇಷ್ಟು ಸ್ಟಿಫಾಗಿ ಕೂತ್ಕೊಂಡಿರೋದನ್ನು ನಾನು ನೋಡಿಲ್ಲ. ಸೊ ಇದನ್ನೇ ತುಂಬ ಕಡೆ ಮಾರ್ಕೆಟಲ್ಲಿ ನೀವು ಮಾಡಿಸಿದ್ರೂ ಅವರು ಅಷ್ಟೇ ಇದನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ನಾನು ಇಯರ್ ಕಫ್ಸನ್ನು ನಾನು ಇದರಲ್ಲೇ ಕೂರಿಸಿರೋದು. ಸೊ ಇದು ನನ್ನ ಕಂಪ್ಲೀಟ್ ದೇವಿಯ ಮುಖವಾಡದ ಅಲಂಕಾರ ಅಂತ ಹೇಳ್ಬೋದು, ವಿತ್ ಕನಕಾಂಬರೆ ಅಲಂಕಾರ. ಸೊ ಈ ಥರ ಮಾಡಿಕೊಂಡ್ರೆ ದೇವಿ ನೋಡಿ ಎಷ್ಟು ಮುದ್ದಾಗಿ ಸಂಸ್ಕೃತಳಾಗಿ ಕಾಣ್ತಾಳೆ ಅಂತ. ಸೊ ಯಾರಾದರೂ ಏರ್ ಆಕ್ಸೆಸರೀಸ್ನ ನಾವು ಅಡಿಷ್ನಲ್ ಆಗಿ ಮಾಡ್ಕೊಳ್ಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗೋ ಈ ಬನ್ನು ಸಪ್ರೇಟಾಗಿ ಸಿಗುತ್ತೆ. ಅದಕ್ಕೆ ಸುತ್ತಳತೆ ಇರೋವಂಥ ಒಂದು ಬನ್ನು ಸಪ್ರೇಟಾಗಿ ಸಿಗುತ್ತೆ. ಈ ಥರ ಸಿಗೋ ಅಂಥ 2 ಬನ್ನನ್ನು ನೀವು ಸೂಜಿ ದಾರದಲ್ಲೇ ಬೇಕಾದರೂ ಹೊಲ್ಕೊಳ್ಬೋದು. ಸ್ಟಿಕಾನ್ ಗಮ್ಮು ಮಧ್ಯದಲ್ಲಿ ಇಟ್ಟು ಬೇಕಾದ್ರೂ ಜಸ್ಟ್ ಪ್ರೆಸ್ ಮಾಡ್ಕೊಳ್ಬೋದು ಟೈಮ್ ಇಲ್ಲದೆ ಇರೋರು. ಇಲ್ಲ ಅಂದರೆ ಡಬಲ್ ಟೇಪ್ ಗಮ್ಮನ್ನು
ಸುತ್ತಾಗಿ ಇಟ್ಟು ಅದನ್ನು ಪ್ರೆಸ್ ಮಾಡ್ಕೊಳ್ಳೋದು. ಡಬಲ್ ಟೇಪು ಗಮ್ ಹಾಕಿದರೆ ಮಧ್ಯದಲ್ಲಿ ವೈಟ್ ಥರ ಕಾಣುತ್ತೆ. ನಿಮಗೆ ಓಕೆ ಅಂತ ಅನಿಸಿದ್ರು ಮಾಡ್ಬೋದು. ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಹುಲ್ಲನ್ನು ಸೂಜಿ ದಾರದ ಸಹಾಯದಿಂದ ಫುಲ್ಲಾಗಿ ಹೊಲ್ಕೊಳ್ತಾ ಇದ್ದೀನಿ. ಒಳಗಡೆ ಇರುವ ರಿಂಗಿಂದ ಕೊನೆಯಿಂದ ಸೊ ಈ ಮೇಲುಗಡೆ ಇರುವ ಒಳಗಡೆ ಸರ್ಕಲ್ಗೆ ನಾನು ಹೊಲ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹೊಲ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಫ್ನೆಸ್ ಕೊಡುತ್ತೆ. ಪ್ಲಸ್ ಗಮ್ಮು ಹಾಕಿದಷ್ಟು ನಿಮಗೆ ಎಲ್ಲಾದರೂ ಬಿಟ್ಕೊಳ್ಳೋದು, ಗಮ್ ಕಮ್ಮಿ ಆಗಿದ್ದಾಗ ಇಲ್ಲಾಂದರೆ ನೀವು ಯೂಸ್ ಮಾಡ್ತಾ ಅದು ಹಿಂದೆ ವಾಲೋದು ಅದೆಲ್ಲ ಏನೂ ಆಗೋಲ್ಲ. ಸೊ ಉಲ್ಲನ್ ಸಹಾಯದಿಂದ ಈ ರೀತಿ ಫುಲ್ಲು ಒಂದು ಸುತ್ತು ಅಳತೆ ಮಾಡೋದ್ರಿಂದ ನಿಮ್ಗೆ ಆ ಸ್ಟಿಫ್ನೆಸ್ಸು ಬರುತ್ತೆ. ಪ್ಲಸ್ ಈ ದಾರದ ಸಹಾಯದಿಂದ ಮುಖವಾಡದ ಮೇಲೆಗಡೆ ಕಿರೀಟದಿಂದನೂ ನಾವು ಸ್ಟಿಫ್ನೆಸ್ ಕೊಟ್ಟು ಅದಕ್ಕೂ ಅಟ್ಯಾಚ್ ಮಾಡಿ ನೀಟಾಗಿ ಹೊಲಿದು ಬಿಡ್ಬೋದು. ಸೊ ಈ ಥರ ಕೊಡೋದ್ರಿಂದ ಸೊ ದೇವಿಯ ಏನು ಹೇರ್ ಆಕ್ಸೆಸರೀಸ್ ನೀವು ಇದು ಮಾಡಿರ್ತೀರೋ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾರಾದರೂ ಜಡೆ ಹಾಕ್ತೀನಿ ಅಂತ ಹೇಳಿದ್ರೂ ಈ ಹಿಂದಗಡೆಯಿಂದ ಜಸ್ಟ್ ಜಡೆನ ಪಿನ್ ಮಾಡಿ ಸಿಕ್ಸೋ ಥರ ಮಾಡಿ ಮುಂದಗಡೆ ಜಡೆ ಬೇಕಾದರೂ ಇದರಿಂದ ಬಂದಿರೋ ಥರ ಜಡೆಯನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವರೆಲ್ಲ ದೇವಿಗೆ ಜಡೆ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡ್ತಾರೆ. ಸೊ ಅದು ಕೂಡ ಇದರ ಸಹಾಯದಿಂದನೇ ಮಾಡ್ಬೋದು. ಈ ಒಳಗಡೆ ಏನು ಸರ್ಕಲ್ ಅಂತ ಕಾಣ್ತಾ ಇದೆಯೋ ಇದು ಮುಖವಾಡ ಮುಚ್ಚೋಗಬೇಕು, ಆ ರೀತಿಯಾಗಿ ನಾವು ಹೊಲ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ನೀಟಾಗಿ ಒಂದು ಸರ್ಕಲ್ ಸುತ್ತಿಕೊಂಡು ಬಂದಿದ್ದೇನೆ. ಸೊ ಹೀಗೆ ಕಾಣುತ್ತೆ ನೋಡಿ, ಎಷ್ಟು ಚೆಂದ ಕಾಣುತ್ತೆ ಅಂತಂದರೆ ಈ ದೇವಿಯ ಮುಖವಾಡ ನೋಡಿದಿರಲ್ವ, ಹಾಗೆಯೇ ಕಾಣುತ್ತೆ.